ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಹೇಳ್ತಾ ಇದೆ ಅಂದರೆ ಟ್ರಂಪ್ ಹೇಳ್ತಾ ಇರುವಂಥದ್ದು 2 ವಾರದಲ್ಲಿ ಈ ಯುದ್ಧವನ್ನು ಕೊನೆಗೊಳಿಸ್ತೀವಿ ಅಂತೇಳಿ. ಆತನ ಹೇಳಿಕೆ ನೋಡ್ತಾ ಇದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಿಲ್ಲ. ಈಗ ಕೊಟ್ಟಿರುವಂಥ ಹೇಳಿಕೆ ಇನ್ನು 2 ಗಂಟೆಯಲ್ಲಿ ಮತ್ತೊಂದು ಬೇರೆ ರೀತಿಯ ಹೇಳಿಕೆ ಬರುತ್ತೆ. ಬಟ್ ಇರಾನ್ ಹೇಳ್ತಾ ಇರುವಂಥದ್ದು ಅಮೆರಿಕ ಸರೆಂಡರ್ ಆಗೋ ತನಕ ಈ ಯುದ್ಧವನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ. ಅಮೆರಿಕ ನಿಲ್ಲಿಸೋದಲ್ಲ, ನಾವು ನಿಲ್ಲಿಸಬೇಕು ಅಂತ. ಅಮೆರಿಕ ಆರಂಭ ಮಾಡಿದೆ, ಬಟ್ ಅದನ್ನು ಅಂತ್ಯ ಮಾಡೋದು ನಾವೇ ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥದ್ದು ಇರಾನ್. ಸೊ ಹಂಗಾಗಿ ಜಾಗತಿಕ ಮಟ್ಟದಲ್ಲಿ ನಾನಾ ಸಮಸ್ಯೆ ಎದುರಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಿಂತಕರಾಗಿರುವಂಥ MK ಕೃಷ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ನೋಡ್ತಾ ಇದ್ರಿ ಕಳೆದ ಆಲ್ಮೋಸ್ಟ್ 1 ತಿಂಗಳಾಯಿತು, 2 ತಿಂಗಳಿಗೆ ಕಾಲಿಟ್ಟಿರುವಂಥ ಈ ಮಧ್ಯಪ್ರಾಚ್ಯದ ಯುದ್ಧ. ಎಲ್ಲೋ ಯುದ್ಧ ನಡೀತಾ ಇದೆ, ಬಟ್ ಎಫೆಕ್ಟ್ ನೇರವಾಗಿ ನಮಗೆ ತಡ್ತಾ ಇರುವಂಥದ್ದು. ಏನು ಹೇಳ್ತೀರಿ? ಯುದ್ಧ ಸದ್ಯಕ್ಕಂತೂ ಅಂತ್ಯ ಆಗೋದು ಯಾವುದೇ ರೀತಿಯ ಲಕ್ಷಣ ಅಂತೂ ಕಾಣ್ತಾ ಇಲ್ಲ, ಬಟ್ ಎಚ್ಚೆತ್ಕೊಳ್ಬೇಕು ಭಾರತ, ನಾವೆಲ್ಲರೂ. ಏನು ಹೇಳ್ತೀರಿ? ಈ ಮಾಧ್ಯಮಕ್ಕೆ ನಾನು ಈ ವಾರ್ ಶುರುವಾಗಿ 1 ವಾರದಲ್ಲಿ ಒಂದು ಕಾರ್ಯಕ್ರಮ ಬಂದಿದ್ದೆ. ಇವಾಗ ಒಂದು ಕೊನೆಯ ಹಂತಕ್ಕೆ ಬಂದಿದೆ. ಇವಾಗ ಒಂದು ಅವಕಾಶ ಸಿಕ್ಕಿದೆ ಮಾತಾಡಬೇಕು. ಹಾಕಿದ್ದಾರೆ ಕೊಲ್ಲಿ ಯುದ್ಧ ಸವಾಲು ಹಲವು ಅಂತ. ನೋಡಿ, ಕಳೆದ 125 ವರ್ಷ ನಾವು ಲೆಕ್ಕ ತಗೊಂಡೆ. ಇದಕ್ಕೆ ದಯವಿಟ್ಟು ಚರಿತ್ರೆ ಅಂತ ಒಳ್ಳೇಬೇಕಾಗತ್ತೆ. ವಾರ್ ಅಂತ ಹೇಳಿದ್ರೆ ಇದು ಒಂದು 4-5 ಕಂಟ್ರಿಗಳು ಒಬ್ಬೊಬ್ಬರಾಗಿ ಚಿಗಿದ್ಕೊಳ್ತಾರೆ, ಒಬ್ಬೊಬ್ಬರಾಗಿ ಬುದ್ಧಿನೂ ಕಲಿತಾ ಇದ್ದಾರೆ. ಮೊದಲನೇ ಮಹಾಯುದ್ಧದಲ್ಲಿ ಕೇವಲ 3-4 ದೇಶ ಮಾತ್ರ ಇನ್ವಾಲ್ವ್ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ಒಂದಷ್ಟು ಬುದ್ಧಿವಂತಿಕೆ ಬಂತು. ಈ ಯುರೋಪಲ್ಲಿ ಜರ್ಮನಿ ಬುದ್ಧಿವಂತರಾದರು, ಜಪಾನ್ ಬುದ್ಧಿವಂತರಾದರು. ಹೀಗೆ ಒಂದಷ್ಟು ಸಣ್ಣ ಪುಟ್ಟ ದೇಶಗಳೆಲ್ಲ ಅವಾಗೇ ಒಂದು ಸ್ವಲ್ಪ ಎಚ್ಚರಿಕೆ ತಗೊಂಡ್ರು. ಈ ಕೊಲ್ಲಿ ಅಂತ ಹೇಳಬೇಕು ಅಂದರೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ 1971 ಈಚೆಗೆ ಒಂದು 5-6 ದೇಶ ಶುರು ಮಾಡಿದ್ವಿ. ನಾವು ಹಿಂದೆ ಯಾವ ಸಿಂಗಾಪೂರು, ಹಾಂಗ್ಕಾಂಗು, ದುಬೈ ಇದೆಲ್ಲ ಕೇಳೇ ಇರಲಿಲ್ಲ ರೀ. ಇವಾಗ ಒಂದು 40-50 ವರ್ಷದಿಂದ ಅವ್ರದ್ದು ಮೇನ್ ಏನು ರಿಸೋರ್ಸಸ್ಸು. ಇವಾಗ ಮುಂಚೆ ಭಾರತ ಅಂದರೆ ಕೋಲಾರ ಗಣಿಯಲ್ಲಿ ಚಿನ್ನ ಅಂತ ಹೇಳ್ತಾ ಇದ್ವಿ. ಇಲ್ಲ ಇವಾಗ ಭಾರತ ಅಂದರೆ IT ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದ್ವಿ. ಮಿಡ್ಲ್ ಈಸ್ಟಲ್ಲಿ ಇವಾಗ ಮೇನ್ ಅಂದರೆ ಕ್ರೂಡ್ ಅಂತಂದರೆ ಇಡೀ ಪ್ರಪಂಚ ಡಿಪೆಂಡ್ ಆಗೋದು ಅಂದರೆ ಆಯಿಲ್ ಬೇಕೇ ಬೇಕು, ಟ್ರಾನ್ಸ್ಪೋರ್ಟ್ ಬೇಕು, ರೈಲ್ವೇಗೆ ಬೇಕು, ಏರ್ವೇಸಿಗೆ ಬೇಕು. ಪ್ರತಿಯೊಂದಕ್ಕೂ ಕೂಡ ಅದು ಒಂಥರ ಮಲ್ಟಿಪ್ಲೈಯಿಂಗ್ ಎಫೆಕ್ಟ್ ಬೇಕೇ ಬೇಕಾಗುತ್ತೆ. ಸಾಧಾರಣ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇವತ್ತು ಬೆಳಿಗ್ಗೆ ನಾನೇನೋ ಮನೆ ಒಂದು ಕೆಲಸ ಇರಬೇಕು ಅಂತ ಒಂದು ಸಣ್ಣ ಕುಕ್ಕರ್ ರಿಪೇರಿಗೆ ಹೋದಾಗಲ್ಲಿ ಆ ಶಾಪಲ್ಲಿ ಹೇಳ್ತಾ ಇದ್ದ, ಇಲ್ಲಿ ತನಕ ಇಂಡಕ್ಷನ್ ಕಾಯಿಲ್ ಸ್ಟೋವ್ ಯಾರೂ ಕೇಳ್ತಿರ್ಲಿಲ್ಲ. ನಾವು ಒಂದು ಮನೆಯಲ್ಲಂತೂ ಭಯ ಇರುತ್ತಲ್ಲ, ನಾನಲ್ಲೇ ಹೊರಗಡೆ ಸುತ್ತಾ ಇರೋನು, ಬೈ ಚಾನ್ಸ್ ಗ್ಯಾಸು ಇಲ್ಲ, ಆಮೇಲೆ ಕರೆಂಟು ಹೋಯಿತು ಅಂದರೆ ಹೆಂಗೆ ಮಾಡೋದು ಅಂತ ಆಯಿತು, ಇಂಡಕ್ಷನ್ಗೆ ಆಯಿತು. ಇವತ್ತು ನೋಡಿದ್ರೆ ಎಲ್ಲೂ ಕೂಡ ಇಂಡಕ್ಷನ್ ಕಾಯಿಲ್ ಸ್ಟೋವ್ ಕೂಡ ಸಿಗ್ತಾ ಇಲ್ಲ. ಬೇಸಿಕ್ ಬೇಕಾದಂದರೆ ಎಲ್ಲರೂ ಚಾಯ್ ಕುಡಿಯೋಕ್ಕೆ ಹೋಗ್ತಾರೆ ಬೆಳಿಗ್ಗೆ. ನಮ್ಮಲ್ಲಿ ಅಭ್ಯಾಸ ಚಾಯ್ 10 ರೂಪಾಯಿ ಇರೋದು 15 ಆಗಿದೆ, ಕೆಲವು ಕಡೆ 18 ಮಾಡಿದ್ದಾನೆ. ಎಷ್ಟೋ ಜನ ಸಿಂಗಲ್ಸ್ ಇರ್ತಾರೆ. ಸಿಂಗಲ್ಸ್ ಅಂದರೆ ಒಬ್ಬಂಟಿಗರಾಗಿರ್ತಾರೆ. ಅವರು ಈ ಚಪಾತಿ ಕೂಡ ತೊಗೊಳ್ತಾರೆ ಇರುತ್ತೆ. ಪ್ರತಿಯೊಂದು ಕೂಡ 50% ಇನ್ಕ್ರೀಸ್ ಆಗಿದೆ. ಅಂದರೆ ಒಂದು ಕ್ರೂಡ್ ಆಯಿಲ್ ಒಂದು ಅಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಎ ಚೇಂಜ್. ಬಟ್ ಕೆಲವೊಂದು ಕಳೆದ 2 ತಿಂಗಳಲ್ಲಿ ಅಂದರೆ ನಾನು ಯಾವತ್ತೂ ಹೇಳ್ತೀನಿ, ಬುಲಿಯನ್ ಅಂತ ಹೇಳಿದ್ರೆ ಈ ಗೋಲ್ಡು ಸಿಲ್ವರು ಇದೆಲ್ಲ ಒಂದು ಏರಿಳಿತೋ ಹೋಯ್ತೋ, ಒಂದಷ್ಟು ಕೆಳಗೆ ಇಳಿತು ಕೂಡ. ಈ ವಾರ್ ಅಂತ ಹೇಳಿದಾಗ ಇವಾಗ ಬರ್ತಾ ಇರೋದು ABC ಅಂತ ಹೇಳ್ತೀನಿ. ಒಂದು ಅಮೇರಿಕಾ ಮುಂಚೆ, ಆಮೇಲೆ ಬ್ರಿಟನ್ನು, ಆಮೇಲೆ ಇದು ಚೈನಾ. ಇದು 3 ಇಂಪಾರ್ಟೆಂಟ್ ಇದು. ಇವಾಗ ಬ್ರಿಟನ್ ಸದ್ದೇ ಇಲ್ಲ ಆಗ್ಬಿಟ್ಟು ಒಳ್ಳೆ ಹುಲಿ ಮರಿ ಒಂಥರ ಇಲಿ ಮರಿ ಆಗ್ಬಿಟ್ಟಿದ್ದಾರೆ. ಇವಾಗ ಬ್ರಿಟನ್ ಅಂದರೆ ಯಾವನೂ ಕೇಳಲ್ಲ, ಇಲ್ಲವೇ ಇಲ್ಲ. ಚೈನಾ ಒಂಥರ ಅಮೇರಿಕಾಗೆ ಒಂಥರ ಸಪ್ಲೈ ಮಾಡಿ ಡೆಟ್ ಇನ್ಕ್ರೀಸ್ ಮಾಡಿದರೆ ಅವ್ರಿಗೆ ಇವ್ರು ಬಿಟ್ಟರೆ ಆಗಲ್ಲ, ಇವ್ರಿಗೆ ಅವ್ರು ಬಿಟ್ಟರೆ ಆಗಲ್ಲ. ಅಮೇರಿಕಾ ನಾನು ಹೇಳ್ತೀನಿ ಎಲ್ಲ ಕಡೆನೂ ಅವರು ಒಂದು ಕಲ್ಪ್ರಿಟ್. ಅವರು ಇಡೀ ಒಂದು 125 ವರ್ಷದಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ಜಾಗದಲ್ಲಿ ವಾರ ಆಯಿತು ಅಂದರೆ ಕನ್ನಡದಲ್ಲಿ ಮಕ್ಕಳು ಮಾತಾಡೋವಾಗ ಹೇಳ್ತಾರೆ, ನಂದು ಎಲ್ಲಿಡ್ಲಿ ಅಂತ ಹೇಳಿದ್ರೆ ಅಮೇರಿಕಾ ರೆಡಿ ಇರ್ತಾರೆ. ಅಮೇರಿಕಾ ಇದಕ್ಕೆ ಆ್ಯಕ್ಚುಲಿ ಬೇಡದ್ದೇ ವಿಷಯ ಇದು, ಅಂದರೂ ಕೂಡ ತಲೆ ಹಾಕೊಂಬಂದು ಮಾಡ್ತಾ ಇರೋದು. ಇದನ್ನು ಜ್ಞಾಪಿಸ್ಕೋಬೇಕು. 1940 to 45 ಅಡಾಲ್ಫ್ ಹಿಟ್ಲರ್, ಅವನು ಅಂತ ದೊಡ್ಡ ಡಿಕ್ಟೇಟ್ರು.
ಇವಾಗ ಕೇವಲ ಇನ್ನೂ 2 ತಿಂಗಳಾಗಿದೆ ವಾರಿಂದಿದ್ದು. ಅವನು ಹೇಳಿದ್ದ, ಅವನು ವಿ ವಿಲ್ ಫೈಟ್ ಫಾರ್ 1000 ಇಯರ್ಸ್ ಅಂತ ಹೇಳ್ಬಿಟ್ಟಿದ್ದ ಅವನು. 4 ವರ್ಷ ಆಗಿಲ್ಲ, ಅವನೇ ಕೊನೆಗೆ ಅಂಡರ್ಗ್ರೌಂಡ್ ಹೋಗಿ ಅವನೇ ಸೂಯಿಸೈಡ್ ಮಾಡ್ಕೊಂಡ ಅವನು. ಆದ್ದರಿಂದ ಈವನ್ ಅಮೇರಿಕಾದು ಕೂಡ ಇವಾಗ ಅಮೇರಿಕನಿಗೆ ಅವನು ಯಾರು ಬೇಡ ಸಿಗಲಿಲ್ಲ ಅಂತ ಅವನನ್ನೇ ಟ್ರಂಪನ್ನು ಎಲೆಕ್ಟ್ ಮಾಡಿದ್ರು. ಇವಾಗ ಅಮೇರಿಕನ್ಸೇ ಎಲ್ರಿಗೂ ಅವನು ಬೇಜಾರಾಗಿದೆ. ಇಡೀ ಪ್ರಪಂಚಕ್ಕೆ ಇಬ್ಬರು ತುಂಬ ಇಂಪಾರ್ಟೆಂಟ್ ರೀ. ಒಬ್ಬ ಪೋಟಸ್ಸು, ಇನ್ನೊಬ್ಬ ಲೋಟಸ್ಸು. ಪೋಟಸ್ ಅಂದರೆ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ. ಲೋಟಸ್ ಅಂದರೆ ಯಾರು ಗೊತ್ತೇ ಲೋಟಸ್ ಅಂದರೆ ನಮೋ ಮೋದಿ ಅಂತ. ಯಾರೋ ಹೇಳಿದರು, ಈವನ್ ಯುಕ್ರೇನ್ ರಷ್ಯಾ ವಾರ್ ಏನಾದ್ರು ನಿಲ್ಲಬೇಕು ಅಂದರೆ ಮೋದಿ ಇಂಟರ್ಫಿಯರ್ ಆದರೆ ನಿಲ್ಬೋದು ಅಂತ ಹೇಳ್ತಾ ಇದ್ರು. ಇವಾಗ ನಾವು 2 ತಿಂಗಳ ವಾರಲ್ಲಿ ಫಸ್ಟ್ 10 days 15 days ನಾವು ಸಮಸ್ಯೆ ಪಟ್ಟಿದ್ದೀವಿ, ಸಪ್ಲೈ ಇಲ್ಲ ಅಂತ. ಇವಾಗ ಕೆಲವೊಂದು ಕಂಟ್ರಿ ನಮಗೆ ಫ್ರೆಂಡ್ಲಿ ಕಂಟ್ರಿ ಆಗಿರೋದ್ರಿಂದ ನಮಗಿವಾಗ ಸಪ್ಲೈ ಸ್ಟಾರ್ಟ್ ಆಗಿದೆ. ಕೆಲವೊಂದು ತಿಳ್ಕೊಳ್ಳಿ, ಯಾವುದಾದ್ರು ಪ್ರಾಬ್ಲಮ್ ಬಂದಾಗಲೇ ಪರ್ಮನೆಂಟ್ ಸೊಲ್ಯೂಷನ್ನು ಕೂಡ ಸಿಗೋದು. ಹೇಳ್ತೀನಿ ಕೇಳಿ. ಇವತ್ತು ಸೂಯಸ್ ಕೆನಾಲ್ ಇರೋದ್ರಿಂದ ಟ್ರಾನ್ಸ್ಪೋರ್ಟು, ಶಿಪ್ಗಳು, ಕಮರ್ಷಿಯಲ್ಲು ಎಲ್ಲ ಹೋಗೋ ಸಾಧ್ಯ. ಅದೇ ಥರ ಆ ಕಡೆ ಪನಾಮಾ ಕೆನಾಲ್ ಇರೋದ್ರಿಂದ ಸಾಧ್ಯ. ಇವತ್ತಿಲ್ಲ ನಾಳೆ ಅದೇನೋ ಆ ಕೊಲ್ಲಿ ಅಂತ ಒಂದು ಇದೆಯಲ್ಲ, ಹೋವಾರ್ಸ್ ಅಂತ ಏನೋ ಇದೆಯಲ್ಲ, ಅದಕ್ಕೂ ಕೂಡ ಒಂದು ದಾರಿ ಆಗತ್ತೆ. ಯಾಕಂದರೆ ಅವ್ರು ಏನು 5-6 ಕಂಟ್ರಿ ಸೇರ್ಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದಾರಲ್ಲ, ಅವರವರಲ್ಲೇ ಕಿತ್ತಾಟ ಆಗತ್ತದು. ಕೊನೆಗೆ ಅದು ಇನ್ನೊಂದು ಹೆದ್ದಾರಿ ಥರ ಆಗತ್ತೆ, ಬರಬೇಕು. ಆಗಾಗಲೇ ನೋಡಿ, ಪ್ರಕೃತಿಯನ್ನು ಹೇಳ್ತೀನಿ ಯಾವತ್ತು, ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತೀನಿ. 2020ನಲ್ಲಿ ಕರೋನಾ ಬಂತು, ಆವಾಗ ಒಂದಷ್ಟೆಲ್ಲ ನಾವು ಜೋಕೆ ಆದ್ವಿ. ಇವಾಗ ಒಂದು 5-6 ವರ್ಷ ಆಗಿದೆ, ಇವಾಗ ವಾರ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮಧ್ಯದಲ್ಲೇ ಒಂದು ಶುರು ಆಗಿತ್ತು, ಯುಕ್ರೇನ್ ರಷ್ಯಾ ವಾರ್ ಆಯಿತು. ಕೋವಿಡ್ ಬಂದಾಗ ಅದು ಎಲ್ರಿಗೂ ತಡ್ತು. ಅದು ಭಾರತ ದೇಶದಲ್ಲಿ ಕೋವಿಡ್ ಇತ್ತು, ಸಮಸ್ಯೆ ಇತ್ತು. ಬಟ್ ಈಗ ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇಲ್ಲ, ಬಟ್ ಸಮಸ್ಯೆ ಆಗ್ತಾ ಇರೋದು ಭಾರತ ದೇಶದಲ್ಲಿ. ಇಲ್ಲ, ಭಾರತ ಅಂತ ಹೇಳಿದ್ರೆ ನೋಡಿ ಸರ್, 145 ಕೋಟಿ ಜನ ಅನ್ನೋದು ಹುಡುಗಾಟ ಅಲ್ಲ. ಇವತ್ತಿಗೂ ಇಂಡಸ್ಟ್ರಿಯಲ್ಲು, ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ನು, ಬ್ಯಾಂಕಿಂಗ್ ಸೆಕ್ಟರು ಎಲ್ಲನೂ ವರ್ಕ್ ಆಗ್ತಾ ಇರೋದ್ರಿಂದ ಯಾವುದೂ ನಿಂತಿಲ್ಲ ಕೆಲಸ. ಅದೇ ಕೋವಿಡ್ ಬಂದಾಗ ಸಾಕಷ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ಆಯಿತು, ಕೆಲವೊಂದೆಲ್ಲ ಪ್ಯಾರಲೈಸ್ ಆಯಿತು, ಕೆಲವು ಇಂಡಸ್ಟ್ರಿ ಶಟ್ ಡೌನೇ ಆಗಿಬಿಡ್ತು. ಇವತ್ತು ನಮ್ಮಲ್ಲಿ ನೀವೇನೋ ಹೇಳ್ಬೋದು, ಆಟೋಗೆ ಅದಿಲ್ಲ ಇದಿಲ್ಲ ಅಂತೇಳ್ಬಿಟ್ಟು, ಆಟೋ ಮಾಮೂಲು ದಿವಸದಲ್ಲೇ ಸುಮ್ಮನೆ ಡಿಮಾಂಡ್ ಮಾಡ್ಕೊಂಡಿರ್ತಾ ಇರೋದು. ಗಿರಾಕಿ ಬಂದಾಗ ಹೋಗಲ್ಲ ರೀ ಅವರು. ಇವಾಗ ನಾನು ಮೆಟ್ರೋಲ್ ಬಂದೆ. ಇವಾಗ ಮೆಟ್ರೋ ಇಟ್ ಇಸ್ ಎ ಕನ್ವೀನಿಯಂಟ್ ಎವ್ರಿಬಡಿ. ಇವಾಗ ಮೆಟ್ರೋಗೇನು ಪೆಟ್ರೋಲು ಬೇಡ, ಡೀಸೆಲು ಬೇಡ, ಎಲೆಕ್ಟ್ರಿಕಲ್ ಓಡ್ತಾ ಇಲ್ವಾ? ಪ್ರತಿಯೊಂದು ತಿಳ್ಕೊಳ್ಳಿ. ಯಾವುದೇ ಒಂದು ಸಮಸ್ಯೆ ಇದ್ದಾಗ ಇವಾಗ ನಾವು ಎಷ್ಟೇ ಕರೆಂಟ್ ಇದು ಪವರ್ ಸಪ್ಲೈ ಇದ್ರೂ ಕೂಡ ನಾವು UPS ಅಂತ ಇಟ್ಕೊಳ್ಳಲ್ವಾ? ಜನಗಳು ಹುಷಾರಾಗಿದ್ದಾರೆ. ಈ ಒಂದು ಕ್ರೈಸಿಸ್ ಅನ್ನೋದು ಅವನು ಹೇಳಿದ್ದಾನೆ, ಏನೋ ಒಂದು 2 ವಾರದಲ್ಲಿ ಅಂತ್ಯಗೊಳ್ಳುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಇವಾಗ ಅವನಿಗೂ ಕೂಡ ನಾನು ಹೇಳ್ತೀನಿ, ನಾವು ಯುನೈಟೆಡ್ ನೇಷನ್ಸ್ ಅಂತಾರೆ. ಆ ಯುನೈಟೆಡ್ ನೇಷನ್ಸಲ್ಲೇ ಎಲ್ಲ ಡಿವೈಡೆಡ್ ನೇಷನ್ಸ್ ಮಾಡೋಕ್ಕೆ ಅವ್ರುಗಳೇ ಎಲ್ಲ ಗನಪಾಟಿಗಳು ಕೂತು ಮಾಡ್ತಾ ಇದ್ದಾರೆ. ಇಂಥದ್ದಿಗೆ ಸಮಸ್ಯೆ ಹರಿಯೋದಕ್ಕಾಗಲಿ ಬಗೆಹರಿಯೋದಕ್ಕಾಗಲಿ ಯಾವುದೂ ಇಲ್ಲ. ಆಮೇಲೆ ನೋಡ್ಬೋದು, 1971ನಲ್ಲಿ ಇಂಡೋ ಬಾಂಗ್ಲಾ ವಾರ್ ಆಯಿತು, ಆಮೇಲೆ ಇಂಡೋ ಚೈನಾ ವಾರ್ ಆಯಿತು, ಆಮೇಲೆ ಕಾರ್ಗಿಲ್ ವಾರ್ ಆಯಿತು. ಪ್ರತಿಯೊಂದಲ್ಲೂ ಅಮೇರಿಕನ್ ಹ್ಯಾಂಡ್ ಇದ್ದೇ ಇದೆ ನೋಡಿ ಇದು. ಸೊ ಆದ್ದರಿಂದ ಅವ್ರಿಗೂ ಕೂಡ ಒದೆ ಬೀಳುತ್ತೆ. ಆ್ಯಂಡ್ ಯಾಕೆ ಸುಖ ಸುಮ್ಮನೆ ಮೂಗು ತುರಿಸೋದು ಯಾಕೆ ಅಮೇರಿಕ? ಇಲ್ಲ ಸರ್, ಒಂದು ಹೇಳ್ತೀನಿ ಕೇಳಿ. ನಮ್ಮ ಭಾರತದಿಂದ ಒಂದು ನೀವು ಹೇಳಿದ್ರಿ ಆಮದು, ಇನ್ನೊಂದು ರಫ್ತು ಅಂತ ಹೇಳೋದು. ಆಮದು ಅಂದರೆ ತಗೊಳ್ಳೋದು, ರಫ್ತು ಅಂದರೆ ಹೊರಗಡೆ ತಳ್ಳೋದು. ನಮ್ಮ ದೇಶದಿಂದ ಸಿಂಪಲ್ ಇವಾಗ ಏನೇನು ಆ ಕಂಟ್ರಿ ನಮಗೆ ಸಪ್ಲೈ ಮಾಡ್ತಾ ಇದೆಯೋ, ಅವರಲ್ಲಿ ಒಂದು ಕೊತ್ತಂಬರಿ ಬೆಳೆಯಲ್ಲ, ಒಂದು ಮೆಣಸಿನಕಾಯಿ ಬೆಳೆಯಲ್ಲ ರೀ, ನಮ್ಮಿಂದನೇ ಆ ಕಡೆಗೆಲ್ಲ ಹೋಗಬೇಕು. ಎಕ್ಸಾಂಪಲ್ ಒಂದು ಸಿಂಗಪೂರು ಎಕನಾಮಿಕಲಿ ಗುಡ್ ಇರ್ಬೋದು, ಅದು ಎಂಟೈರ್ ದೇಶ ಬಂದು ಬೆಂಗಳೂರಿಗಿಂತ ಜಾಸ್ತಿ ಇಲ್ಲ. ಬಟ್ ಪ್ರತಿಯೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಪ್ರತಿಯೊಂದು ಬೇರೆ ಕಡೆಯಿಂದನೇ ಬರಬೇಕು. ಇವಾಗ ಏನೋ ಅವರು ಆಯಿಲಲ್ಲಿ ಒಂದು ರಿಚ್ನೆಸ್ ಇರ್ಬೋದೇ ಹೊರತು ಮಿಕ್ಕಿದ್ಯಾವುದು ಬೆಳೆ ಕಳೆ ಏನೂ ಇಲ್ಲ, ಬರೀ ಅಲ್ಲಿರೋದು ಭೂಮಿ ಒಳಗೆ ಇರೋದ್ರಿಂದ ಅದು ಬದುಕ್ತಾ ಇರೋದು ಅಷ್ಟೇ. ಬಟ್ ಅವ್ರಿಗೂ ಏನು ಇಂಥ ಟೈಮಲ್ಲಿ ಒಂದೊಂದು ವಾರ ಇದಾದ್ರು ಕೂಡ ಪ್ರೈಸ್ ಹೈಕ್ ಆಗ್ತಾ ಮಾಡ್ತಾ ಅವ್ರದ್ದು ಇಂಟರ್ನ್ಯಾಷನಲ್ ಪ್ರೈಸಸ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಇಲ್ಲಿಗೆ ನಾವೊಂದು ಈ ಒಂದು ಹಂತಕ್ಕೆ ಅಂತ ಹೇಳ್ತೀನಿ. ಇದು ನಡೆಯುತ್ತಾ? ಎಂಥ ಮಹಾಭಾರತದ್ದು ಧರ್ಮಯುದ್ಧನೇ 18 ದಿವಸ ಕ್ಲೋಸ್ ಆಯಿತು. ಇವರಿಗೆ ಇವೊಂದು ಟರ್ಮ್ ಮುಗೀತಾ ಇದೆ. ಇನ್ನೇನು ಯಾರ್ದು? ಟ್ರಂಪ್ ಮುಗೀತು. ಟ್ರಂಪ್ ಕಾರ್ಡ್ ಮುಗೀತು ಅಂತ ತಿಳ್ಕೊಳ್ಳಿ. ಇನ್ನು ಮುಂದಕ್ಕೆ ಏನು ಬರ್ತಾನೋ ಗೊತ್ತಿಲ್ಲ. ಬಟ್ ಅವರು
ಇಂಗ್ಲೀಷಲ್ಲಿ ಕೆಲವು ಸಂದ ಹೇಳ್ತಾರೆ MYB ಅಂತ, ಮೈಂಡ್ ಯುವರ್ ಬಿಸ್ನೆಸ್ ಅಂತ. ಇಡೀ ಪ್ರಪಂಚ ಹೇಳಿದ್ರೆ ಆ ಟ್ರಂಪ್ಗೆ ಬುದ್ಧಿ ಬರುತ್ತೆ, ಇಲ್ಲ ಅಂದರೆ ಅವನು ಅಹಂ ಅನ್ನೋದು ತನಕ ಬಿಡೋ ತನಕ ಇದು ಕಾಳಗ ನಡೀತಾ ಇರುತ್ತೆ. ಬಟ್ ಸಾಕಷ್ಟು ಕಂಟ್ರಿಗಳಿಗೆ ಇದು ಪೊಲಿಟಿಕಲ್ ಗೇಮ್, ಪೊಲಿಟಿಕಲ್ ವಾರ್, ಇದು ಪ್ಯೂರ್ಲಿ ಪೊಲಿಟಿಕಲ್ ಗೇಮ್, ಇನ್ನೇನಿಲ್ಲ. ಪೊಲಿಟಿಕಲ್ ಗೇಮ್, ಪವರ್ ಗೇಮ್, ಇನ್ನೇನು ಇಲ್ಲ ಅಷ್ಟೇ. ಇದು ಒಂದು ದೊಡ್ಡ ಮಾಫಿಯಾ ಥರನೇ ಇದು ಅಷ್ಟೇ ನನ್ನ ಅನಿಸಿಕೆ. ಬಟ್ ಸಮಸ್ಯೆ ಆಗ್ತಾ ಇರೋದು ಭಾರತ ದೇಶ. ಈಗ ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡುವಂತ ಪರಿಸ್ಥಿತಿ ಇದೆ. ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಒಂದು ವಾರ 10 ದಿವಸದಿಂದ ಸಪ್ಲೈ ಶುರು ಆಗಿದೆ. ಇವಾಗ ಅದನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಸ್ಟ್ರೀಮ್ ಲೈನ್ ಆಗ್ತಾ ಇದೆ. ಏನಪ್ಪ ಅಂದರೆ ಮುಂಚೆ 2 ದಿವಸದಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಇವಾಗ ಒಂದು ವಾರಕ್ಕೆ ಸಿಗ್ಬೋದು ಅಷ್ಟೇ. ಬಟ್ ಸಪ್ಲೈ ಅಂತೂ ಯಾವುದು ಡೊಮೆಸ್ಟಿಕ್ ಅದಕ್ಕೆಲ್ಲ ಯಾವುದು ಆಗ್ಬಿಟ್ಟ. ಬಟ್ ಯಾವುದು ತಿಳ್ಕೊಳ್ಳಿ, ಯಾವುದೇ ಒಂದು ದೊಡ್ಡ ಸಮಸ್ಯೆ ಬಂದಾಗ ಬಾಟಮ್ ಮೋಸ್ಟ್ ಇರೋನು ಮಿಡ್ಲ್ ಕ್ಲಾಸ್ ಇನ್ಕಮ್ನವ್ರನ್ನೇ ಅಫೆಕ್ಟ್ ಆಗೋದು. ಹೈಯರ್ ಲೆವೆಲ್ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಸಂಬಳಗಾರ ಅಥವಾ ಕೂಲಿಗಾರ ಮಾಡೋನು ಇಂಥವನಿಗೆ ಮೋಸ್ಟ್ ಅಫೆಕ್ಟ್ ಆಗೋದು ಇದಾಗಿದೆ. ಬಟ್ ಇದು ತಳಿದವನು ಬಾಳಿಯಾನು ಅಷ್ಟೇ. ಇವಾಗ ನೋಡಿ, ಒಂದು ಎಕ್ಸಾಂಪಲ್, ದೇವಸ್ಥಾನ. ಎಷ್ಟೋ ಕಡೆ ದೇವಸ್ಥಾನಗಳು ಮಾಡರ್ನೈಸ್ ಆಗಿ ಎಲ್ಲ ಯೂಸ್ ಮಾಡಿ ಎಲ್ಲ ಗ್ಯಾಸ್ ಪೈಪ್ಲೈನ್ ಹಾಕಿದ್ರು. ನಾನು ಇವಾಗ ದೇವಸ್ಥಾನ ನೋಡಿದೆ, ಸೌದೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಏನು ಹೋಮಕ್ಕೆ ಯೂಸ್ ಮಾಡಿದ್ಮೇಲೆ ಸೌದೆ ಏನು ಅಡುಗೆಗೆ ಯೂಸ್ ಮಾಡೋಕ್ಕಾಗಲ್ವಾ? ಯಾವುದು ನಿಂತಿಲ್ಲ, ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ. ಇವಾಗ ಪವರು ಕೂಡ ಈಗ ಆಯ್ತು, ಈಗ ನಿಂತಿಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಅದರ ಎಫೆಕ್ಟ್ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಈಗ ಹೋಟೆಲ್ಗಳಲ್ಲಿ ರೇಟ್ ಕೂಡ ಜಾಸ್ತಿ ಆಗಿದೆ. ಗ್ಯಾಸ್ ಈಗ ಸಿಗ್ತಾ ಇಲ್ಲ, ಬ್ಲಾಕಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ ಸರ್. ಒಂದು ಪಾನಿಪುರಿ ಅಂಗಡಿಲಿ ಕೆಲವೊಂದೆಲ್ಲ ಅವ್ರು ಬೇಸಿಕ್ ಮಾಡೋದಕ್ಕೆ ಬೇಕಲ್ಲ, ಅವ್ರು ಹೇಳ್ತಾರೆ 2500 ರೂಪಾಯಿ 3000 ರೂಪಾಯಿ ಅಂತ ಗ್ಯಾಸ್ ಒಂದು ಸಿಲಿಂಡ್ರಿಗೆ. ಕೆಲವರು ನಾವೇನೋ ಮೋದಿಯಿಂದ ಚಾಯ್ ವಾಲ ಅಂತ ಹೇಳ್ತೀವಿ. ನಾನು ಒಬ್ಬ 8th ಕ್ಲಾಸಲ್ಲಿ ನೋಡ್ತೀನಿ, ಅವನು ಬರೀ ಚಾಯ್ ಅಷ್ಟೇ, ಬೇರೆ ಏನಿಲ್ಲ. ಅವನು ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. ಅವರು ಕೆಲವು ಸಲ ಕಮರ್ಷಿಯಲ್ ವ್ಯಾಲ್ಯೂಲಿ ಈ ಸಿಲಿಂಡರ್ ಎಲ್ಲ ತೊಗೊಳ್ತಾರೆ. ಸಪ್ಲೈ ಇಲ್ಲದೆ ಅವನು ಸುಮಾರು 1 ವಾರ 10 ದಿವಸದಿಂದ ನಿಲ್ಲಿಸ್ಬಿಟ್ಟಿದ್ದಾನೆ. ಸೊ ಲೋಯರ್ ಲೆವೆಲ್ನವರಿಗೆ ತಡ್ಕೊಳಕ್ಕಾಗಲ್ಲ. ದೇ ಹ್ಯಾವ್ ಟು ಐದರ್ ಅಬಾಂಡನ್ ಆರ್ ದೇ ಹ್ಯಾವ್ ಟು ವೆಯ್ಟ್ ಫಾರ್ ದ ಸ್ಟೆಬಿಲಿಟಿ ಅನ್ನತ್ತ ನಾನು ಹೇಳ್ತೀನಿ. ಆದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆಯಲ್ಲ ವಿಪರೀತವಾಗಿ. ತಿಂಡಿ ತಿನಿಸುಗಳ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಆಟೋಮೆಟಿಕಲಿ ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಟ್ ಜನಸಾಮಾನ್ಯರು ಬದುಕೋದು ಹೇಗೆ ಅಂತೇಳಿ ಅಂದರೆ ಸರ್ಕಾರ ನೀವು ಹೇಳ್ತಾ ಇದ್ರಿ, ಈಗ ಸಮಸ್ಯೆ ಇಲ್ಲ, ಸ್ವಲ್ಪ 4 ದಿನ ಸಮಸ್ಯೆ ಆಗ್ಬೋದು, ಸಿಗ್ತಾ ಇದೆ ಅಂತೇಳಿ. ಬಟ್ ಆದರೆ ಎಲ್ಲ ಗ್ರಾಹಕರು ಈಗ ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ, ಎಲ್ಲವನ್ನ ಜಾಸ್ತಿ ದುಡ್ಡು ಕೊಟ್ಟೆ ತೆಗೆದುಕೊಳ್ಬೇಕು, ತಿನ್ನಬೇಕು ಅನ್ನೋಂಥ ಪರಿಸ್ಥಿತಿ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು ಸರ್? 2020 ಕರೋನಾ ಪ್ಯಾಂಡಮಿಕ್ ಬಂದಾಗ ಅದು ಯಾವುದೋ ಒಂದು ರೆಮಿಡಿಫೈಯರ್ ಅಂತ ಏನೋ ಒಂದು ಸ್ಮಾಲ್ ಇಂಜೆಕ್ಷನ್, ಅದನ್ನು ಎಷ್ಟು 5,000 6,000ಕ್ಕೂ ಮಾರಿದ್ದಾರೆ. ಈ ಕೆಲವೊಂದೆಲ್ಲ ಪ್ರತಿಯೊಂದಲ್ಲೂ ಕೂಡ ಟ್ರೇಡಲ್ಲಿ, ಬಿಸ್ನೆಸ್ಸಲ್ಲಿ ಅವರು ಕೂಡ ಇಂಥ ಸಿಚುಯೇಷನ್ ಬಂದಾಗ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾರೆ. ಸರ್, ಇದು ಸಮಸ್ಯೆನಾ ಸುಲಿಗೆನಾ? ಸರ್, ಸುಲಿಗೆ ಒಂದು. ಎರಡನೇದು ಸಮಸ್ಯೆನ ಅದನ್ನು ಸರ್ಫೇಸ್ ಆಗ್ತಾ ಇಲ್ಲ. ಬಟ್ ಸರ್ಕಾರದ ಲೆವೆಲ್ ಏನು ಮಾಡ್ತಾರೆ, ಜನಗಳಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, ನಮಗೆ ಆ ದೇಶ ನಮಗೆ ಫ್ರೆಂಡ್ಲಿ ಇದೆ. ಜೈಶಂಕರ್ ಮಾತಾಡಿದ್ದಾರೆ ಸಾಕಷ್ಟು ಕಡೆ ಎಲ್ಲ, ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಸು ಮಾತಾಡಿದ್ದಾರೆ. ಸೊ ಆದ್ದರಿಂದ ಡೊಮೆಸ್ಟಿಕ್ ಸಮಸ್ಯೆ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಸೀಮಿತ ಮಾತ್ರ ಅಷ್ಟೇ. ಆದರೆ ಇದು ಸುಲಿಗೆ ನಡೀತಾ ಇದೆ. ಸುಲಿಗೆ ನಡೀತಾ ಇದೆ, ಅವಕಾಶ ಬಂದಾಗೆಲ್ಲ ಸುಲಿಗೆ ನಡೀತಾ ಇರುತ್ತೆ. ಬಟ್ ಏನು ಮಾಡ್ಬೇಕು ಸರ್? ಈಗ ಪರ್ಯಾಯ ವ್ಯವಸ್ಥೆ ಹೇಳಿದ್ರಿ, ಮುಖಾಂತರ ಮಾಡಬಹುದು ಅಂತ. ನಾ ಖಂಡಿತ ಹೇಳ್ತೀನಲ್ಲ, ಪವರ್ಫುಲ್ ನೇಷನ್ಸ್ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಟಾಪ್ 10 ಎಕನಾಮಿಕ್ ನೇಷನ್ಸ್ ಅಂತ ಇರುತ್ತೆ. ಅಂಥವ್ರದ್ದೆಲ್ಲ ಗಣ್ಯವಂತರೆಲ್ಲ ಕೂತ್ಕೋಬೇಕಾಗತ್ತೆ, ಬುದ್ಧಿವಾದ ಹೇಳಬೇಕು. ಏನೋ ಒಂದು ಪವರ್ಫುಲ್ ನೇಷನ್ಗೆ ಏನೋ ಒಂದು ಪ್ರೆಸಿಡೆಂಟ್ ಆದ ಅಂತ ಹೇಳಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಹಿ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಅಷ್ಟೇ. ತಿರುಗಿನೂ ನಾವುಗಳೇ ಜನಗಳಾಗಲಿ ಅಥವಾ ಬೇರೆ ಬೇರೆ ದೇಶದವರಾಗಲಿ ಅವರೇ ಹೇಳಿಬಿಟ್ಟು ಅವನನ್ನೇ ಇಲ್ಲ ಕೆಳಗಿಳಿಸ್ತೀವಿ, ಇಲ್ಲ ಬಾಯಿ ಮುಚ್ಕೊಂಡಿರ್ತೀಯ ಅಂತ ಹೇಳೋ ತನಕ ಆಗಬೇಕು. ಈ ಇರಾನ್ ಅಂತೂ ಸುಮ್ಮನೆ ಇರಲ್ಲ. ಅವ್ರಿಗೆ ನೋಡ್ರಿ, ಮಿಡ್ಲ್ ಈಸ್ಟಲ್ಲಿ ಅವ್ರಿಗೆ ಮೇಯ್ನ್ ಏನು ಇಂಪಾರ್ಟೆಂಟು ಆಯಿಲ್ ಅಷ್ಟೇ ಅವ್ರಿಗೆ. ಇವಾಗ ಎಕ್ಸಾಂಪಲು ಅವ್ರ ದೇಶದಲ್ಲಿಂತ ಇಂಪಾರ್ಟೆಂಟ್ ಅಫೆಕ್ಟ್ ಆಗಿರೋದು ಮೇಯ್ನ್ ಅಂದರೆ ದುಬೈ ಅಷ್ಟು ಬೇರೆ ಇನ್ಯಾವುದೂ ಅಫೆಕ್ಟ್ ಆಗಿಲ್ಲ. ಅವ್ರಿಗೆ ಮೇಯ್ನು ದುಬೈ ಇದೆ, ಎಮಿರೇಟ್ಸು, ಅದು ಇದೆಲ್ಲ ಇಂಟರ್ನ್ಯಾಷನಲ್ ಟ್ರೇಡೆಲ್ಲ ನಡೀತಾ ಇರೋದು ಆ ಮೂಲಕನೇ ಕೂಡ. ಇವಾಗ ಅವ್ರಿಗೂ ಅಫೆಕ್ಟ್ ಆಗಿಲ್ವಾ? ಜನಸಾಮಾನ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಮೆರಿಕ ಆಗಿರ್ಬೋದು, ಚೀನಾ, ಜಪಾನ್, ಈ ದೇಶಗಳಿಗೆ ಸಮಸ್ಯೆನೇ ಇಲ್ಲ, ಎಷ್ಟು ದಿನಗಳು ಬೇಕಾದರೂ ಯುದ್ಧ ನಡೀಲಿ. ಆದರೆ ಭಾರತ ದೇಶದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ, ಭಾರತ ಎಡವಿದೆಲ್ಲಿ ಅನ್ನುವಂಥ ಪ್ರಶ್ನೆ ಈಗ. ಸರ್, ನಮಗೆ ಇವತ್ತು ಹೇಳಲ್ವ, ಯಾವತ್ತು ಭಾರತ ಅಂತ ಶುರುನೇ ಒಂದು ಬಡ ದೇಶ, ಅಂಡರ್ ಡೆವಲಪ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಇವಾಗ ಹೇಳ್ಬೋದು ಡೆವಲಪ್ ಕಂಟ್ರಿ ಅಂತ ನಾವು ಹೇಳ್ಬೋದು ಅಷ್ಟೇ. ಆಮೇಲೆ ನಮ್ಮನ್ನಷ್ಟು ಸ್ಪ್ರೆಡ್ ಓವರು ಬೇರೆ ದೇಶದಲ್ಲಿ ಅಷ್ಟೆಲ್ಲ ಇಲ್ಲ. ಆಮೇಲೆ
ಇಲ್ಲಿ ಹಿಂದಿನಿಂದ ಬೇರೆ ಬೇರೆ ಥರ ರಿಸೋರ್ಸನ್ನು ಮುಚ್ಚಿಟ್ಕೊಳ್ಳೋ ಥರ ಇಲ್ಲ. ಇವಾಗ ಅಮೇರಿಕಾಗೆ ಆಯಿಲ್ ಇದೆ, ಅವ್ರದ್ದೇ ಬೇಕಷ್ಟು ನೆಸೆಸಿಟಿ ಬೇಕಾದ ನಮ್ಮಲ್ಲಿ ಅಷ್ಟು ಇಲ್ಲ ಇವಾಗ. ಆದ್ದರಿಂದ ನಮ್ಗೆ ಅಫೆಕ್ಟ್ ಆಗ್ತಾ ಇರೋದು ಅಷ್ಟೇ. ಅದರಿಂದನೇ ಸ್ವಲ್ಪ ದಿವಸ ನಾವು ಇನ್ನೂ ತಡ್ಕೋಬೇಕಾಗತ್ತಿದ್ದು ಅಷ್ಟೇ. ಎಸ್, ಮಾತಾಡೋಣ ಸರ್. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಕೇವಲ LPG ಕಚ್ಚಾ ತೈಲ ಅಷ್ಟೇ ಅಲ್ಲ, ರಸಗೊಬ್ಬರ, ರೈತರಿಗೆ ಬೇಕಾಗಿರುವಂಥ ರಸಗೊಬ್ಬರಗಳು, ಸಿಮೆಂಟ್ಗಳು ಆಗಿರ್ಬೋದು, ಮತ್ತು ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಗಳು ಕೂಡ ಸಿಗೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ.